ರಣರೋಚಕ ತಿರುವು. ಮೈತ್ರಿ ಬೆನ್ನಲ್ಲೇ ಅಣ್ಣಾ ಬಲಿ ನಡೆದದ್ದು ಯಾಕ್ ಗೊತ್ತಾ? ಕರ್ನಾಟಕದ ಮಗ್ಗುಲಲ್ಲೇ ಇರುವ ತಮಿಳುನಾಡು ನಿಜಕ್ಕೂ ಸದಾ ರಾಜಕೀಯ ಸಂಚಲನಗಳಿಂದಲೇ ಸದ್ದು ಮಾಡಿದ ರಾಜ್ಯ. ಕಾವೇರಿ ವಿವಾದದಿಂದ ಆರಂಭವಾಗುವ ತಮಿಳುನಾಡಿನೊಟ್ಟಿಗಿನ ಕರುನಾಡಿನ ಬಾಂಧವ್ಯ ಅಲ್ಲಿನ ರಾಜಕೀಯದಲ್ಲೂ ಅವಿನಾಭಾವವಾಗಿರೋದು ಸುಳ್ಳಲ್ಲ. ಹಿಂದೆ ಸಿಎಂ ಆಗಿದ್ದ ದಿವಂಗತ ಜಯಲಲಿತಾ ಕನ್ನಡಿಗರು ಅನ್ನೋದು ಗಮನಾರ್ಹ. ವಿಶೇಷ ಎನ್ನುವಂತೆ ಈಗ ಇದೇ ಕನ್ನಡ ಮಣ್ಣಿನೊಂದಿಗೆ ನಂಟು ಹೊಂದಿರುವ ಮತ್ತೋರ್ವ ನಾಯಕ ತಮಿಳು ನೆಲದಲ್ಲಿ ಇನ್ನಿಲ್ಲದ ಸದ್ದು ಮಾಡ್ತಾ ಇದ್ದಾರೆ. ಅದು ಬೇರ್ಯಾರೂ ಅಲ್ಲ, ಮಾಜಿ ಕಾಪ್ ಅಣ್ಣಾಮಲೈ. ತಮಿಳುನಾಡಲ್ಲಿ ಕಮಲ ಅರಳಿಸುವ ಸಂಕಲ್ಪ. ನಾಡಿನ ಉದ್ದಗಲಕ್ಕೂ ಸುತ್ತಿದ ಅಣ್ಣಾಮಲೈ. ಅದು 2020. ಕರ್ನಾಟಕದಲ್ಲಿ ಪೊಲೀಸ್ ಸೇವೆಯಲ್ಲಿದ್ದ ಅಣ್ಣಾಮಲೈ ದಿಢೀರಾಗಿ ತಮ್ಮ ವೃತ್ತಿಗೆ ಗುಡ್ ಬೈ ಹೇಳಿ ಕೊರಳಿಗೆ ಕೇಸರಿ ಶಾಲು ಹಾಕೊಂಡು ರಾಜಕೀಯ ರಂಗವನ್ನ ಪ್ರವೇಶಿಸಿದ್ರು. ಸರಿಯಾಗಿ 5 ವರ್ಷಗಳು ಗತಿಸಿವೆ. ಚುನಾವಣೆಗಳು ನಡೆದಿವೆ, ಸರ್ಕಾರಗಳು ಬದಲಾಗಿವೆ. ಆದ್ರೆ ಅಣ್ಣಾಮಲೈ ಅದೃಷ್ಟ ಮಾತ್ರ ಬದಲಾಗಲೇ ಇಲ್ಲ. ರಾಜ್ಯ ಬಿಜೆಪಿ ಘಟಕ ಅಧ್ಯಕ್ಷರಾಗಿದ್ದ ಅಣ್ಣಾಮಲೈ ದಿಢೀರ್ ಬೆಳವಣಿಗೆಯಲ್ಲಿ ಸ್ಥಾನ ತ್ಯಜಿಸಿದ್ದಾರೆ. ಇದಕ್ಕೆ ಮೂಲ ಕಾರಣ ಎಐಎಡಿಎಂಕೆ ಜೊತೆಗಿನ ಮೈತ್ರಿ. ಹಾಗೆ ನೋಡಿದ್ರೆ ಕಳೆದ ಲೋಕಸಭಾ ಚುನಾವಣೆಗೂ ಮುನ್ನವೇ ಅಣ್ಣಾಮಲೈ ತಮಿಳುನಾಡಿನ ಯುವಕರನ್ನೇ ಟಾರ್ಗೆಟ್ ಮಾಡಿ ರಾಜ್ಯದ ಉದ್ದಗಲಕ್ಕೂ ಸಂಚರಿಸಿ ಪಕ್ಷವನ್ನ ಸಂಘಟಿಸಿದ್ರು. ಇದರ ಪರಿಣಾಮವೇ ತಮಿಳುನಾಡಿನಲ್ಲಿ ಬಿಜೆಪಿ ಲೋಕಸಭಾ ಚುನಾವಣೆಯಲ್ಲಿ ಇದೇ ಮೊದಲ ಬಾರಿಗೆ 2 ಅಂಕಿ ವೋಟ್ ಶೇರ್ ಗಿಟ್ಟಿಸಿದ್ರು. ಅಷ್ಟೇ ಅಲ್ಲ, ಗ್ರಾಮೀಣ ಭಾಗದಲ್ಲೂ ತನ್ನದೇ ಆದ ತಳಮಟ್ಟದ ಸಂಘಟನೆಗೂ ಕೂಡ ಬಲವನ್ನ ನೀಡಿದ್ರು. ಏನಿದು ಅಮಿತ್ ಶಾ ಜಾತಿ ಸಮೀಕರಣ? ಅಧಿಕಾರ ಚುಕ್ಕಾಣಿಗೆ ಹೇಗಿದೆ ಗೇಮ್ ಪ್ಲಾನ್? ತಮಿಳುನಾಡಿನ ರಾಜಕೀಯದಲ್ಲಿ ತನ್ನದೇ ಆದ ಜಾತಿ ಸಮೀಕರಣವೊಂದು ದಶಕಗಳಿಂದಲೂ ನಡೆದೇ ಬಂದಿದೆ. ಹಾಗೆ ನೋಡಿದ್ರೆ ಎಐಎಡಿಎಂಕೆ ಜೊತೆಗಿನ ಮೈತ್ರಿ ಬೆನ್ನಲ್ಲೇ ಅಣ್ಣಾಮಲೈ ತಲೆದಂಡ ಅನ್ನುವ ಚರ್ಚೆ ಶುರುವಾಗಿತ್ತು. ಅದಕ್ಕೆ ಕಾರಣವೂ ಇದೆ. ಎಐಎಡಿಎಂಕೆಯ ಸಾರಥಿ ಪಳನಿಸ್ವಾಮಿ ಹಾಗೂ ಅಣ್ಣಾಮಲೈ ಇಬ್ರು ಪ್ರಬಲ ಗೌಂಡರ್ ಸಮುದಾಯಕ್ಕೆ ಸೇರಿದವರು. ಅಷ್ಟೇ ಅಲ್ಲ, ಒಂದೇ ಪ್ರಾಂತ್ಯವನ್ನು ಪ್ರತಿನಿಧಿಸುವವರು. ಹೀಗಾಗಿಯೇ ಅಮಿತ್ ಶಾ ಅಣ್ಣಾಮಲೈ ಜಾಗಕ್ಕೆ ತಮಿಳುನಾಡಿನ ಹಿಂದುಳಿದ ದೇವ ಸಮುದಾಯ ನಾಯ್ಸಾರ್ ನಾಗೇಂದ್ರರಿಗೆ ಪಟ್ಟ ಕಟ್ಟಿ ತಮಿಳುನಾಡಿನಲ್ಲಿ ಮೈತ್ರಿ ಸರ್ಕಾರ ಅಸ್ತಿತ್ವಕ್ಕೆ ತರುವ ಪ್ಲಾನ್ ಅನ್ನು ಮಾಡಿದ್ದಾರೆ. ಉಳಿದಂತೆ ಎಲ್ ಮುರುಗನ್, ತಮಿಳಿಸೈ ಸೌಂದರರಾಜನ್ ಹೆಸರುಗಳು ಕೂಡ ಮುಂಚೂಣಿಯಲ್ಲಿವೆ. ಅಣ್ಣಾಮಲೈಗೆ ಮುಳುವಾಯ್ತ ಅತಿಯಾದ ಉತ್ಸಾಹ. ಮಾತಾಡಿಕೆಯೇ ಕೆಟ್ರ ಮಾಜಿ ಐಪಿಎಸ್ ಅಧಿಕಾರಿ. ಹಾಗೆ ನೋಡಿದ್ರೆ ಎಐಎಡಿಎಂಕೆ ಪನ್ನೀರ್ಸೆಲ್ವಂ ಹಾಗೂ ಅಣ್ಣಾಮಲೈ ನಡುವಿನ ಸಂಬಂಧ ಹಾವು ಮೂಗುಸಿದಂಥದ್ದು. ಜಯಲಲಿತಾ ಹೆಸರು ಪ್ರಸ್ತಾಪಿಸಿದ್ದ ಅಣ್ಣಾಮಲೈ ಭ್ರಷ್ಟಾಚಾರದ ವಿರುದ್ಧ ಬಿಜೆಪಿ ಸಮರ ಅನ್ನುವ ಹೆಸರಲ್ಲಿ ಎಐಎಡಿಎಂಕೆ ನಾಯಕರ ವಿರುದ್ಧ ಟೀಕಾಸ್ತ್ರಗಳನ್ನೇ ನಡೆಸಿದ್ರು. ಅತ್ಯಂತ ನಿಷ್ಠುರ ಮಾತುಗಳು, ಅತ್ಯುತ್ಸಾಹದ ನಡೆಯಿಂದಲೇ ಅಣ್ಣಾಮಲೈ ಹಲವು ಪ್ರಮಾದಗಳನ್ನ ಮಾಡಿಕೊಂಡಿದ್ದು ಸುಳ್ಳಲ್ಲ. ಇದೇ ಕಾರಣಕ್ಕೆ ಮೊನ್ನೆ ಮಾರ್ಚ್ 25ರಂದು ಅಮಿತ್ ಶಾ ಭೇಟಿ ಮಾಡಿದ್ದ ಪಳನಿಸ್ವಾಮಿ ಮೈತ್ರಿ ಓಕೆ, ಆದ್ರೆ ಅಣ್ಣಾಮಲೈ ಸಾರಥ್ಯ ಬಿಲ್ಕುಲ್ ಒಪ್ಪೋದೇ ಇಲ್ಲ ಅಂತ ಶರ ಬರೆದು ಬಿಟ್ರು. ಹೀಗಾಗಿ ಅನಿವಾರ್ಯವಾಗಿ ಅಣ್ಣಾಮಲೈ ಜಾಗಕ್ಕೆ ಇದೀಗ ಹೊಸ ಮುಖದ ಶೋಧವನ್ನ ಆರಂಭಿಸಿದ್ದಾರೆ ಅಮಿತ್ ಶಾ. ತಾನ ತ್ಯಜಿಸಿದ್ದ ಅಣ್ಣಾಮಲೈಗೆ ಕಾತಿದ್ಯ ಬಂಪರ್. ನರೇಂದ್ರ ಮೋದಿ ಸಂಪುಟ ಸೇರೋದು ನಿಶ್ಚಿತಾನ. ನರೇಂದ್ರ ಮೋದಿ ಪಾಲಿನ ನೀಲಿಗಟ್ಟಿನ ಹುಡುಗ ಅಂದ್ರೆ ಅದು ಅಣ್ಣಾಮಲೈ. ದೇಶಕ್ಕಾಗಿ ಅಣ್ಣಾಮಲೈ ಅಂತ ಮೋದಿ ಖುದ್ದು ಈ ಹಿಂದೆಯೇ ಹಾಡಿ ಹೊಗಳಿದ್ದು ಸುಳ್ಳಲ್ಲ. ಮೈತ್ರಿ ಧರ್ಮ ಪಾಲನೆಗೆ ಅಣ್ಣಾಮಲೈ ಪದಚ್ಯುತಿ ಆಗಿರಬಹುದು. ಆದ್ರೆ ಅಣ್ಣಾಮಲೈ ಕಳೆದ 5 ವರ್ಷದಲ್ಲಿ ತಮಿಳುನಾಡಿನ ಉದ್ದಗಲಕ್ಕೂ ಬಿಜೆಪಿಯನ್ನ ಸಂಘಟಿಸಿದ ಪರಿ ಮೋದಿ ಪಾಲಿಗೂ ಅದ್ಭುತ ಸಾಧನೆಯ ಸರಿ. ಈಗಾಗಲೇ ಯುವಕರು ಸೇರಿದಂತೆ ಗ್ರಾಮೀಣ ಭಾಗಗಳಲ್ಲಿ ಬಿಜೆಪಿ ನಿಧಾನಕ್ಕೆ ತನ್ನ ನೆಲೆಯನ್ನ ಕಂಡುಕೊಳ್ತಾ ಇದೆ. ಸೇಲಂ, ಮಧುರೈ, ಈರೋಡ್ ವ್ಯಾಪ್ತಿಯಲ್ಲಿ ಅಣ್ಣಾಮಲೈ ಹವಾ ಸೃಷ್ಟಿಯಾಗಿದೆ. ಭವಿಷ್ಯದಲ್ಲಿ ಅಣ್ಣಾಮಲೈ ಬಿಜೆಪಿಯ ಬಲು ದೊಡ್ಡ ಆಸ್ತಿ ಅನ್ನೋದ್ರಲ್ಲಿ 2 ಮಾತಿಲ್ಲ. ಹೀಗಾಗಿ ಅಣ್ಣಾಮಲೈ ಅವರನ್ನ ಕೇಂದ್ರ ಸಂಪುಟದಲ್ಲಿ ಉತ್ತಮ ಖಾತೆಯನ್ನ ನೀಡಿ ಗೌರವಿಸುವ ಇರಾದೆ ಪಕ್ಷದ ಮುಂದಿದೆ. ಅಷ್ಟೇ ಅಲ್ಲ, ಕರ್ನಾಟಕದಲ್ಲೂ ತಮ್ಮದೇ ಆದ ಛಾಪು ಮೂಡಿಸಿರುವ ಅಣ್ಣಾಮಲೈ ಅವರನ್ನ ಕರುನಾಡ ರಾಜಕೀಯಕ್ಕೆ ಕರೆತರುವ ಗುಸುಗುಸು ಕೂಡ ಕೇಸರಿ ಪಡಸಾಲೆಯಲ್ಲಿಯೇ ಓಡಾಡ್ತಾ ಇದೆ. ಆದ್ರೆ ನನಗ್ಯಾವ ಹುದ್ದೆ ಬೇಡ, ನಾನು ತಮಿಳುನಾಡಿನಲ್ಲೇ ಪಕ್ಷ ಸಂಘಟಿಸ್ತೀನಿ ಅಂತ ಅಣ್ಣಾಮಲೈ ಸ್ಪಷ್ಟಪಡಿಸಿದ್ದಾರೆ. ಆದ್ರೆ ಮುಂದಿನ ವರ್ಷದ ವಿಧಾನಸಭಾ ಚುನಾವಣೆಗೆ ಪಕ್ಷವನ್ನ ಸಂಘಟಿಸಬೇಕಿದೆ. ಎಐಎಡಿಎಂಕೆ ನಿಜಕ್ಕೂ ಬಿಜೆಪಿಗಿಂದು ಅನಿವಾರ್ಯ. ಆದ್ರೆ ಎಐಎಡಿಎಂಕೆ ಹೆಗಲ ಮೇಲೆ
ಬಂದೂಕಿಟ್ಟು ತನ್ನದೇ ಆದ ಪಕ್ಷ ಸಂಘಟನೆ ಕಾರ್ಯವನ್ನು ಬಿಜೆಪಿ ನಡೆಸಿದೆ. ಇದರ ಫಲ ನಿಜಕ್ಕೂ ಮುಂದಿನ ವರ್ಷದ ಚುನಾವಣಾ ಫಲಿತಾಂಶವೇ ನೀಡಬೇಕಿದೆ. ಆದರೆ ಇದರ ನಡುವೆ ತಮಿಳುನಾಡಿನಲ್ಲಿ ಕೇಸರಿ ಪಕ್ಷಕ್ಕೆ ಒಂದು ನೆಲೆ ಕಲ್ಪಿಸಿಕೊಟ್ಟ ಅಣ್ಣಾಮಲೈ ರಾಜಕೀಯ ಭವಿಷ್ಯವೂ ಅಷ್ಟೇ ಕುತೂಹಲಕಾರಿಯಾಗಿದೆ.